ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಹರೇ ಶ್ರೀನಿವಾಸ. ಇವತ್ತು ನಾನು ಸೋದೆ ಶ್ರೀ ವಾದಿರಾಜ ಮಠ, ಹೂವಿನ ಕೆರೆ, ಕುಂದಾಪುರ, ಉಡುಪಿ ಜಿಲ್ಲೆ ಅಂದರೆ ಹೂವಿನ ಕೆರೆಗೆ ಬಂದಿದ್ದೀವಿ. ಯಾಕೆ ಅಂದರೆ ಭಾವಿ ಸಮೀರ ಶ್ರೀ ವಾದಿರಾಜ ವೈಭವೋತ್ಸವ ತುಂಬ ಅದ್ಭುತವಾಗಿ ನಿನ್ನೆಯಿಂದ ನಡೀತಾ ಇದೆ. ಅದ್ರ ಬಗ್ಗೆ ನಿಮಗೆ ಒಂಚೂರು ತುಣುಕು ವಿಡಿಯೋ ಮಾಡಿ ನಿಮಗೆಲ್ಲರಿಗೂ ತೋರಿಸೋಣ ಅಂತ ಎಲ್ಲರೂ ನಮ್ಮ ಶ್ರೀ ಭಾವಿ ಸಮೀರ ಶ್ರೀ ವಾದಿರಾಜರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ, ಮತ್ತು ನಮ್ಮ ಸ್ವಾಮಿಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಈಗ ವಿಡಿಯೋ ಹೋಗೋಣ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರು ಮುಂದೆ ಹಯಗ್ರೀವ ಪದಾಶ್ರಯ. ಹರೇ ಶ್ರೀನಿವಾಸ. ನಿಮಗೆಲ್ಲ ಗೊತ್ತಿದೆ ಇವತ್ತು ನಾನು ಹೂವಿನ ಕೆರೆಗೆ ಬಂದಿದ್ದೀನಿ ಅಂತ. ಏನಪ್ಪ ಹೂವಿನ ಕೆರೆ ಅಂತಂದರೆ ವಾದಿರಾಜರು ಅವತಾರ ಮಾಡಿದ ಜಾಗ ನೋಡಿ. ಗೌರಿದೇವಿ ರಾಮಾಚಾರ್ಯ ದ್ವಾರ ಅಂತ ಪ್ರತಿಯೊಂದು ಇಲ್ಲಿ ಬಿಲ್ಡಿಂಗಿಗೂ ಕೂಡ ರಾಮಾಚಾರ್ಯ ಅವರ ಹೆಸರು ಮತ್ತು ಗೌರಿದೇವಿ ಹೆಸರು ಎಲ್ಲ ಇಟ್ಟಿದ್ದಾರೆ. ಈಗ ಹೂವಿನ ಕೆರೆಯಲ್ಲಿ ಏನೇನು ವಿಶೇಷತೆ ನಡೆಯುತ್ತೆ ಅಂತ ನೋಡೋಣ, ಬರ್ತೀರಾ? ಈಗ ಹೂವಿನ ಕೆರೆಗೆ ಬಂದಿದ್ದೀರಲ್ವಾ, ಮೊದಲಿಗೆ ಯಾರು ನೋಡಬೇಕು? ಶ್ರೀ ಭೂತರಾಜರನ್ನ ನೋಡಬೇಕು. ಭೂತರಾಜನ ನೋಡುವ ಮುಂಚೆ ಏನು ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಿದೆ. ನೋಡಿ, ಏನು ತೋರಿಸ್ತಾ ಇದ್ದೀನಿ ನಾನು? ತೆಂಗಿನಕಾಯಿ ತೋರಿಸ್ತಾ ಇದ್ದೀನಿ. ತೆಂಗಿನಕಾಯಿನ ಫಸ್ಟು ಭೂತರಾಜರಿಗೆ ನೋಡೋಕ್ಕಿಂತ ಮುಂಚೆ ಉರುಳುಬಿಟ್ಟು ನಿಮ್ಮ ಆಸೆ ಏನೇನಿದೆ ಎಲ್ಲ ಭೂತರಾಜರನ್ನ ಕೇಳಿಕೊಂಡ್ರೆ ಅವರು ತಥಾಸ್ತು ಅಂತಾರೆ. ಈಗ ಭೂತರಾಜರನ್ನ ನಮಸ್ಕಾರ ಮಾಡೋಣ. ಎಲ್ಲರೂ ಭಕ್ತಿಯಿಂದ ಭೂತರಾಜರಿಗೆ ನಮಸ್ಕಾರ ಮಾಡಿ ನಿಮ್ಮ ಆಸೆ ಏನೇನಿದೆ ಎಲ್ಲನೂ ಕೂಡ ಅವರು ನೆರವೇರಿಸ್ತಾರೆ. ಹರೇ ಶ್ರೀನಿವಾಸ. ರಾಜ ನಮಸ್ತುಭ್ಯಂ ವಾದಿರಾಜ ಗುರುಪ್ರಿಯ ವಿಗ್ರಹ್ಯ ಸ್ವರೂಪ ವಾದ್ಯಂ ನಮಃ ಸದಾತ್ವಂ ರಕ್ಷಣಂ ಕುರು. ಈಗ ಒಬ್ಬರು ಕೃಷ್ಣನ ಭಕ್ತರು ಭೂತರಾಜನ ಸ್ತೋತ್ರ ಹೇಳಿದ್ರು. ಅವ್ರು ಏನು ಹೇಳಿದ್ರು ಅಂತ ಇನ್ನೊಮ್ಮೆ ಹೇಳಿಸ್ತೀನಿ. ನೀವು ಒಂದು ಪೇಪರಲ್ಲಿ ಬರ್ಕೊಂಡು ಇದನ್ನು ಹೇಳಿದ್ರೆ ಯಾರು ಏನೇ ಮಾಟ ಮಂತ್ರ ಮಾಡಿಸ್ಲಿ, ಸಂಸಾರದಲ್ಲಿ ಏನೇ ಕಷ್ಟ ಇರಲಿ, ನಮ್ಮ ಭೂತರಾಜರು ಅದನ್ನೆಲ್ಲ ನಿವಾರಣೆ ಮಾಡ್ತಾರೆ. ಇವಾಗ ಎಲ್ಲರೂ ಭಕ್ತಿಯಿಂದ ಕೈ ಮುಗಿದು ಅವ್ರು ಯಾವ ಸ್ತೋತ್ರ ಹೇಳ್ತಾರಂತೆ ಕೇಳೋಣ, ಬರ್ತೀರಾ? ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರುಪ್ರಿಯ ವಿಗ್ರಹ್ಯ ಸೌರಭಾವ್ಯಂ ನಮಃ ಸದಾತ್ವಂ ರಕ್ಷಣಂ ಕುರು. ವಾದಿರಾಜ ಗುರುಪ್ರಿಯ ವಿಗ್ರಹವ್ಯ ಸರ್ವ ಬಾಧಾನ್ನಃ ಸರ್ವದಾ ರಕ್ಷಣಂ ಕುರು. ಕೇಳಿಸ್ಕೊಂಡ್ರ? ಇನ್ನು ಸತಿ ಸ್ಪಷ್ಟವಾಗಿ ಜೋರಾಗಿ ಕೇಳ್ತಾರೆ. ಎಲ್ಲರೂ ಪೇಪರಲ್ಲಿ ಬರ್ಕೊಂಡು ಹೇಳಿ. ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರುಪ್ರಿಯ ವಿಗ್ರಹವ್ಯ ಸರ್ವ ಬಾಧಾನ್ನಃ ಸರ್ವದಾ ರಕ್ಷಣಂ ಕುರು. ಈಗ ಭೂತರಾಜರನ್ನ ನೋಡಿದ್ರಲ್ವಾ, ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರಿ. ಯಾವ ಸ್ತೋತ್ರ ಅಂತ ನಿಮಗೆ ಗೊತ್ತಾಯಿತು. ಈಗ ಚೆನ್ನಕೇಶವ ದೇವ್ರನ್ನ ನೋಡೋಣ, ಭಕ್ತಿಯಿಂದ ನಮಸ್ಕಾರ ಮಾಡೋಣ. ಈ ಚೆನ್ನಕೇಶವ ದೇವರು ಎಲ್ಲಿರೋದು ಗೊತ್ತಾ? ಹೂವಿನ ಕೆರೆಯಲ್ಲಿರೋದು. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನಿಮ್ಮ ಆಸೆ ಏನೇನಿದೆ ಚೆನ್ನಕೇಶವ ದೇವ್ರನ್ನ ಕೇಳ್ಕೊಳ್ಳಿ. ಹರೇ ಶ್ರೀನಿವಾಸ. ಈಗ ಈ ದಾರಿ ನೋಡ್ತಾ ಇದ್ದೀರಲ್ಲ, ವಾದಿರಾಜರು ಅವತಾರ ಮಾಡಿದ್ದು ಜಾಗ. ಇಲ್ಲಿ ಪುಟ್ಟ ಅವ್ರದ್ದು ಚಿಕ್ಕ ಹುಡುಗ ಇದ್ದಾಗ ಪಾದದ ಗುರ್ತಿದೆ. ಎಲ್ಲರೂ ನೋಡೋಣ, ಜೊತೆಗೆ ಮುಟ್ಟೋಣ, ಬನ್ನಿ. ಇವಾಗ ನಾನು ಹೇಳಿದ್ನಲ್ಲ, ವಾದಿರಾಜರು ಇವಾಗ ನಿಮಗೆಲ್ಲ ಗೊತ್ತಿರಲ್ಲ ಅವತಾರ ಮಾಡಿದ್ದು ಅಂದರೆ ಏನು, ಅವತಾರ ಏನು ಅಂತ ನೀವೆಲ್ಲ ಕೇಳ್ತೀರ. ಗೊತ್ತಿರೋರಿಗೆ ಮಾತ್ರ ಗೊತ್ತು. ವಾದಿರಾಜರು ಸಕಲ ದೇವತೆಗಳಿಗೂ ಕೂಡ ಹುಟ್ಟು ಸಾವು ಏನೂ ಇಲ್ಲ. ವಾದಿರಾಜರು ಹುಟ್ಟಿದ್ದು ಅಂತ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಆದರೆ ಅವ್ರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅವರು ಅವತಾರ ಮಾಡಿದರು. ಏನಕ್ಕೆ? ಅವ್ರನ್ನ ಉದ್ಧಾರ ಮಾಡೋಕ್ಕೋಸ್ಕರನಾ? ಖಂಡಿತ ಅಲ್ಲ. ನಿಮ್ಮಂಥವ್ರನ್ನ ಉದ್ಧಾರ ಮಾಡೋಕ್ಕೋಸ್ಕರ ಅವ್ರು ಅವತಾರ ಮಾಡಿದ್ದು. ನೋಡಿ, ಈಗ ನೀವು ಚೆನ್ನಕೇಶವನ ದೇವ್ರನ್ನ ನೋಡಿದ್ರಲ್ವ, ಆ ದೇವ್ರನ್ನ ಯಾರಿಗೂ ಪೂಜೆ ಮಾಡಿದ್ದು ವಾದಿರಾಜರು ಇದ್ದಾರಲ್ಲ, ಪೂರ್ವಾಶ್ರಮದ ತಂದೆ ರಾಮಾಚಾರ್ಯ ಆಚಾರ್ಯರು ಚೆನ್ನಕೇಶವ ದೇವ್ರನ್ನ ಪೂಜೆ ಮಾಡ್ತಿದ್ರು. ಅಲ್ಲಿಂದ ಈ ಪ್ಲೇಸ್ಗೆ ಗೌರಿ ಗದ್ದೆ ಅಂತ ಹೆಸರು. ಅಲ್ಲಿಂದ ಇಲ್ಲಿಗೆ ತುಂಬು ಗರ್ಭಿಣಿ ಅಂದರೆ ವಾದಿರಾಜರ ತಾಯಿ ತುಂಬು ಗರ್ಭಿಣಿ. ಅಲ್ಲಿಂದ ಇಲ್ಲಿವರೆಗೂ ಗೊತ್ತಾಯ್ತಾ, ದ್ವಾದಶಿ ದಿವಸ ಆಚಾರ್ಯರಿಗೆ ಊಟ ಬಡಿಸ್ತಾ ಇದ್ದಾಗ ಈ ಗೌರಿ ಗದ್ದೆ ತೋಟಕ್ಕೆ ಒಂದು ಹಸು ನುಗ್ಬಿಡ್ತು. ಆವಾಗ ಹಸುನ ಓಡಿಸೋಕ್ಕೋಸ್ಕರ ಗೌರಿ ದೇವಿ ತುಂಬು ಗರ್ಭಿಣಿ ಓಡಿ ಬಂದಳು. ಬರೋಷ್ಟರಲ್ಲಿ ಇಲ್ಲೇ ವಾದಿರಾಜರು ಅವತಾರ ಮಾಡಿದ್ದು. ಅವ್ರದ್ದು ಮನೆ ಮತ್ತು ಅವರು ಪುಟ್ಟ ಹುಡುಗ ಆಗಿದ್ದಾಗ ಆಡೋ ಜಾರೋ ಬಂಡಿ,
ಆಮೇಲೆ ಪುಟ್ಟು ಪಾದ, ಅವರು ಬಾಲ್ಯದಲ್ಲಿ ಏನೇನು ಆಟ ಆಡ್ತಿದ್ರು ಅದನ್ನೆಲ್ಲನೂ ಕೂಡ ನೋಡೋಣ. ಬರ್ತೀರಾ? ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಹೂವಿನ ಕೆರೆಗೆ ಬಂದರೆ ಇಲ್ಲಿ ಸುತ್ತಮುತ್ತ ಇರೋದನ್ನೆಲ್ಲ ಮರಿಬೇಡಿ ನೋಡೋದು. ನೋಡಿ, ಭಾವಿ ಸಮೀರ ಶ್ರೀ ವಾದಿರಾಜರ ಪಾದ ಚಿಹ್ನೆ ನೋಡಿ, ಅವ್ರ ಪಾದದ ಗುರ್ತಿದೆ. ಅಂದರೆ ಅವರು ಇಲ್ಲಿ ಬಂದಿದ್ದಾರೆ, ಇಲ್ಲಿ ಅವತಾರ ಮಾಡಿದ್ದಾರೆ, ಪ್ರತಿಯೊಂದು ಕೂಡ ನಿಮಗೆ ಸಾಕ್ಷಿ ಇದೆ. ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ಅವ್ರ ಪಾದ, ಗೊತ್ತಾಯ್ತಾ? ಬಂದವರು ದಕ್ಷಿಣೆ ಹಾಕಿ ಅಂದರೆ ಗುರುಗಳನ್ನ ನೋಡೋದಕ್ಕೆ ಬರೀ ಕೇಳಿ ಬರಬಾರ್ದು ಅಂತ ದಕ್ಷಿಣೆ ಹಾಕಿ ಬಂದು ನಮಸ್ಕಾರ ಮಾಡ್ತಾರೆ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹೂವಿನ ಕೆರೆಗೆ ನೀವು ಕೂಡ ಖಂಡಿತ ಬನ್ನಿ. ವಾದಿರಾಜರದ್ದು ಪಾದದ ಗುರುತು ನೋಡ್ಕೊಂಬಂದ್ರಲ್ವಾ? ಈಗ ಏನು ನೋಡ್ತಾ ಇದ್ದೀರಂದರೆ ಭಾವಿ ಸಮೀರ ಶ್ರೀ ವಾದಿರಾಜರು ಆಡಿದ ಜಾರುಬಂಡೆ. ಏನಪ್ಪ ಇದು ಜಾರುಬಂಡೆ ಅಂತ? ಈಗಿನ ಕಾಲದಲ್ಲಿ ಬೇಕಾದಷ್ಟು ನಾನಾ ಥರ ವಿಧ ವಿಧದ ಜಾರುಬಂಡೆಗಳಿದೆ, ನಿಮಗೆ ಗೊತ್ತಿದೆ. ಆದರೆ ಪಾಪ ಹಿಂದಿನ ಕಾಲದಲ್ಲಿ ಏನಿತ್ತು, ಒಂದೇನಾದರೂ ಸ್ಲೋಪ್ ಆಗಿರೋದು ನೋಡಿದ ತಕ್ಷಣ ಮಕ್ಕಳುಗಳು ಅದರಲ್ಲೇ ಜಾರ್ತಾಯಿದ್ರು. ಹಾಗೆ ಈ ಗೌರಿ ಗದ್ದೆಲಿ ಪಾಪ ಇಲ್ಲೆಲ್ಲ ಬಂಡೆ ಕಲ್ಲುಗಳು. ವಾದಿರಾಜರಿಲ್ವಾ, ಒಂದು ಬಂಡೆ ಜಾರ್ತಾರದು ನೋಡ್ಬಿಟ್ಟು ಅದರಲ್ಲೇ ಜಾರು ಬಂಡೆ ಅಂತ ಅಂದ್ಕೊಂಡು ಜಾರ್ತಾ ಇದ್ರಂತೆ ದಿನಾನು. ಇಲ್ಲಿದ್ದೇನು ವಿಶೇಷ ಅಂತ ಹೇಳ್ತೀನಿ ನೋಡಿ. ಇವಾಗ ಇಲ್ಲೆಲ್ಲ ನೋಡ್ತಾ ಇದ್ದೀರಾ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇಲ್ಲೆಲ್ಲ ಬಂಡೆಗಳೆಲ್ಲ ನೋಡ್ತಾ ಇದ್ದೀರಾ. ಇದು ಗೌರಿ ಗದ್ದೆ ಅಂತ ನೋಡಿ. ಬರೀ ಇಲ್ಲೇನು ಏನಂತಾರೆ, ಬಾಳೆ ತೋಟ. ಇದು ಗೌರಿ ಗದ್ದೆ ಅಂದರೆ ಬಾಳೆ ತೋಟ, ಬರೀ ಬಂಡೆ ಕಲ್ಲುಗಳು ನೋಡ್ತಾ ಇದ್ದೀರಾ. ಇಲ್ಲಿ ಮಳೆ ಬಂದರೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಪಾಚಿ ನೋಡ್ತಾ ಇದ್ದೀರಲ್ವಾ? ನೋಡಿ, ಈ ಬಂಡೆ ಕಲ್ಲೆಲ್ಲ ಬರೀ ಪಾಚಿ. ಆದರೆ ಒಂದು ಜಾಗ ಈಗ ತೋರಿಸ್ತೀನಿ, ಇಲ್ಲಿ ಎಷ್ಟು ಮಳೆ ಬರಲಿ, ಆನೆಕಲ್ಲು ಮಳೆ ಬರಲಿ, ಒಂದು ಚೂರು ಕೂಡ ಪಾಚಿನೇ ಇಲ್ಲ. ಯಾವ ಜಾಗ ಅದು ನೋಡಿ, ಇಲ್ಲಿ ಒಂಥರ ಪೇಂಟ್ ಇದೆಯಲ್ವಾ, ಈ ಬಣ್ಣ ಹೊಡೆದಿದ್ದಾರಲ್ಲ ಕೆಳಗಡೆವರೆಗೂ ನೋಡಿ, ಮೇಲಿಂದ ಕೆಳಗಡೆವರೆಗೂ ನೋಡ್ಕೊಂಡು ಬನ್ನಿ. ನೋಡಿ, ಇದು ವಾದಿರಾಜರು ಜಾರೋ ಬಂಡೆ ಥರ ಮಾಡಿಕೊಂಡು ಪಾಪ ಪುಟ್ಟು ಹುಡುಗ ಆಗಿದ್ದಾಗ ಇಲ್ಲಿಗೆ ಬಂದು ಜಾರ್ತಾಯಿದ್ರು. ಇಲ್ಲಿ ಮಾತ್ರ ಎಷ್ಟೇ ಜೋರು ಮಳೆ ಬರಲಿ, ಆನೆಕಲ್ಲು ಬೀಳಲಿ, ಪಾಚಿ ಆಗಲ್ಲ. ಯಾಕೆ ಹೇಳಿ? ನಮ್ಮ ಶ್ರೀ ಭಾವಿ ಸಮೀರರು ಅವರು ಸ್ಪರ್ಶ ಮಾಡಿದ ಜಾಗ, ಅವರು ಆಟಾಡಿದ ಜಾಗ, ಅದರಿಂದ ಪಾಚಿನೂ ಇಲ್ಲ, ಯಾವುದೇ ರೀತಿ ಗಲೀಜು ಇಲ್ಲ, ಏನೂ ಇಲ್ಲ. ನೋಡಿದ್ರ ನಮ್ಮ ವಾದಿರಾಜರ ಮಹಿಮೆ. ಎಲ್ಲರೂ ಕೂಡ ಈ ಜಾರು ಬಂಡೆಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ಇವಾಗ ವಾದಿರಾಜರ ಬಗ್ಗೆ ಎಲ್ಲನೂ ತಿಳ್ಕೊಂಡ್ರಲ್ವ? ಈಗ ನಾನು ಹಿಂದೆ ಇರೋದು ನೋಡಿ, ಬಾಳೆ ತೋಟ ಎಷ್ಟು ಚೆನ್ನಾಗಿದೆ. ಈ ಎಲ್ಲ ಪರಿಸರಕ್ಕೂ ಕೂಡ ಗೌರಿ ಗದ್ದೆ ಅಂತಾರೆ. ಎಲ್ಲರೂ ನಮ್ಮ ಗೌರಿ ಗದ್ದೆಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ. ಇವಾಗ ನಾವು ಗೌರಿ ಗದ್ದೆಗೆ ಬಂದಿದ್ದೀವಿ ನೋಡಿ. ಭಾವಿ ಸಮೀರ ಶ್ರೀ ವಾದಿರಾಜರ ಅವತಾರ ಪಾವನ ಸನ್ನಿಧಿ ಅಂದರೆ ಈ ಮನೇಲಿ ಅವರು ಅವತಾರ ಮಾಡಿದ್ದು. ನೋಡೋಣ ಬನ್ನಿ ಎಲ್ಲರೂ. ಈಗ ನಾವು ಗೌರಿ ಗದ್ದೆ ಇದ್ದೀವಿ, ಅಲ್ಲಿ ವಾದಿರಾಜರ ಅವತಾರ ಮಾಡಿದ ಜಾಗ ಅಂತ ಹೇಳಿದ್ದೆ ನೋಡಿ. ಬೋರ್ಡ್ ನೋಡಿ, ಭಾವಿ ಸಮೀರ ಶ್ರೀ ವಾದಿರಾಜರ ಅವತಾರ ಮಾಡಿದ ಪಾವನ ಸನ್ನಿಧಿ ಗೌರಿ ಗದ್ದೆ ಅಂತ ಏರಿಯಾ ಹೆಸರು. ಈಗ ವಾದಿರಾಜರ ಅವತಾರ ಮಾಡಿದ್ದು ಜಾಗನ ನೋಡ್ಕೊಂಬರೋಣ ಬನ್ನಿ. ರಾಜರಾಜಸ್ವಾಮಿಗಳನ್ನು ನೋಡಿದ್ದಾರನ್ನು ಅವತಾರ ಮಾಡಿ ಸ್ಥಳದಲ್ಲಿ ಆ ವಾದಿಸ್ವಾಮಿಯನ್ನು ರಚನೆ ಮಾಡಿದ್ದಾರೆ. ಮಂಗಳ ಮೂರ್ತಿಯ
ಸೇವೆ